ಇಲ್ಲ ಅತ್ತೆ, ನಾನು ಮಾತ್ರ ಸುಮ್ಮನಿರಲ್ಲ. ಏನು ಅನ್ಕೊಂಡಿದ್ದಾರೆ ಇವ್ರು ನನ್ನನ್ನು? ಅಲ್ಲ, ನಾನು ಈಗ ಮಾಡಬಾರ್ದು ತಪ್ಪು ಅಂತದ್ದು ಏನು ಮಾಡಿದೆ? ಏನೇ ಆದರೂ ನಿಮ್ಮ ಮಾವನ ದುಡ್ಡು ನೀನು ತೆಗಿಬಾರ್ದಾಗಿತ್ತು ಅಷ್ಟೇ. ಅತ್ತೆ, ನಾನು ದುಡ್ಡು ತೆಗೆದೆ ನಿಜ. ಅದನ್ನು ಅವ್ರ ಮುಖದ ಮೇಲೆ ತೆಗೆದು ಬಿಸಾಕಿದ್ದೀನಿ. ನಾನೇನು ಇಟ್ಕೊಂಡ ಖರ್ಚು ಮಾಡ್ದಾ? ಹಾಗಲ್ಲ ಚಿತ್ರ, ಅವ್ರನ್ನೇ ನೇರವಾಗಿ ಕೇಳಿದಿದ್ರೆ ಅವ್ರು ಕೊಡಲ್ಲ ಅಂತಿದ್ರೆ. ಅತ್ತೆ, ಯಾವಳಿಗೆ ಬೇಕು ಅವ್ರ ಭಿಕ್ಷೆ? ನಾನು ದುಡ್ಡು ತಗೊಂಡಿದ್ದು ನನಗೋಸ್ಕರ ಅಲ್ಲ, ಕಂಡವ್ರು ದುಡ್ಡು ತೆಗೆದ್ರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅಂತ. ವಿಷಯಗಳಿಗೆ ಆಗಿದಾಗೋಯ್ತು. ನೀನು ದುಡ್ಡು ತೆಗೆದೆ, ಆ ಕೋಪಕ್ಕೆ ಗುರು ಏನೇನೋ ಅಂದ. ಇದನ್ನೇ ಬೆಳೆಸ್ತಾ ಹೋದ್ರೆ ಸಂಸಾರ ಉಳಿಯುತ್ತೇನೆ. ಯಾವಳಿಗೆ ಬೇಕತ್ತೆ ಈ ಹಾಳು ಸಂಸಾರ? ಈ ಚಿಂತೆ ಮೊದಲು ನಿಮ್ಮ ಮಗನಿಗೆ ಇರ್ಬೇಕಿತ್ತು. ಅಪ್ಪ ಮಗ ಕೂತ್ಕೊಂಡು ನಾನು ಯಾಕೆ ದುಡ್ಡು ತೆಗ್ದೆ ಅಂತ ಯೋಚನೆ ಮಾಡಬೇಕಿತ್ತು. ಸರಿ ಬಿಡು, ನಾನು ಅವ್ರಿಗೆ ಹೇಳ್ತೀನಿ. ಏನು ಹೇಳ್ತೀರಾ? ಏನು ಹೇಳ್ತೀರಾ ನೀವು? ಹೇಳೋದಾಗಿದ್ರೆ ನೀವು ಯಾವತ್ತೋ ಹೇಳ್ತಿದ್ರಿ. ಆವತ್ತು ನಿಮ್ಮ ಮಗ ದುಡ್ಡು ಕದ್ದ ಅಂತ ನಿಮ್ಮ ಹತ್ರ ಬಂದು ಹೇಳ್ಕೊಂಡಾಗ ಏನಾಯ್ತು? ನಾನು 3 ತಿಂಗಳು ಈ ಮನೇಲಿ ಬಂಧನ ಅನುಭವಿಸ್ಬೇಕಾಗಿ ಬಂತು. ಹಳೆ ಕತೆ ಎಲ್ಲ ಈಗ ಯಾಕೆ, ಹೋಗ್ಲಿ ಬಿಡು. ಏನಂತ ಮಾತಾಡ್ತಿದ್ದೀರಾ ಅತ್ತೆ? ನಿಮ್ಮ ಮಗ ದುಡ್ಡು ಕದ್ರೆ ಅದು ಹಳೆ ಕತೆ. ನಾನೇನು ದುಡ್ಡು ಕದಿಲಿಲ್ಲ. ರಾಜಾರೋಷವಾಗಿ ಬ್ಯಾಂಕಿಗೆ ಹೋಗಿ ದುಡ್ಡು ತಗೊಂಡು ಬಂದಿದ್ನ ತಗೊಂಡಿಲ್ಲ ಅಂತಲೂ ಹೇಳಿಲ್ಲ ನಾನು. ನಿಮ್ಮ ಮಗನಿಗೆ ಅವತ್ತೇ ಉಗಿದು ಬುದ್ಧಿ ಹೇಳಿದಿದ್ರೆ ಈ ಪ್ರಸಂಗ ಬರ್ತಿತ್ತ? ನೀವ್ಯಾಕೆ ಹೇಳ್ತೀರಾ? ಅವರು ನಿಮ್ಮ ಮಗ ಅಲ್ವಾ? ಅದೇ ನಾನು ಇನ್ಯಾರ್ದೋ ಮನೆ ಮಗಳು. ಅದಕ್ಕೆ ನೀವು ಯಾವತ್ತಾದ್ರೂ ಸೊಸೆನ ಮಗಳ ಥರ ನೋಡ್ಕೊಂಡಿದ್ದೀರಾ? ಆವತ್ತು ನಿಮ್ಮ ಮಗನಿಗೆ ಬುದ್ಧಿ ಹೇಳ್ದಿದ್ದವರು ಇವತ್ತು ಅವ್ರ ಪರ ವಹಿಸ್ಕೊಂಡು ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ದೀರಾ? ಚಿತ್ರಕ್ಕ, ಆಗಿದ್ದಾಗೋಯ್ತು, ಹೋಗ್ಲಿ ಬಿಟ್ಬಿಡಿ. ಸುಮ್ಮನೆ ಏನೇ ಬಿಡೋದು? ಯಾಕೆ ಬಿಡಬೇಕು? ನಿನ್ನನ್ನ ಈ ಮನೆ ಕೆಲಸದೊಳಗೆ ಮಾಡ್ಕೊಂಡ್ರು, ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ರು, ಮರ್ತು ಬಿಟ್ಟ? ನಿನ್ನನ್ನು ಹರಿನು ದೂರ ಮಾಡಬೇಕು ಅಂತ ನಮ್ಮ ಅತ್ತೆ ಮಾವ ನನ್ನ ಗಂಡ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿದ್ರು. ಇದನ್ನೆಲ್ಲ ಮರ್ತು ಬಿಟ್ಟ? ಈಗ ಅವ್ರ ಪರ ವಹಿಸ್ಕೊಂಡು ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ಯಾ? ನನಗೆ ಗೊತ್ತು ಕಣೆ, ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು. ನಿನ್ನ ಸ್ಥಾನನ ಇಲ್ಲಿ ಗಟ್ಟಿ ಮಾಡ್ಕೋಬೇಕಲ್ಲ, ಅದಕ್ಕೆ. ನೋಡು ಕಲ್ಪನಾ, ನೀನೇನೇ ಮಾಡಿದ್ರು, ಎಷ್ಟೇ ಇವ್ರ ಪರ ವಹಿಸ್ಕೊಂಡು ಮಾತಾಡಿದ್ರು, ಈ ಮನೆ ಸೊಸೆಯರು ಇವ್ರ ದಾಸಿಯರು. ನೀನೇನು ಮಾತಾಡ್ಬೇಡ, ಸುಮ್ಮನಿದ್ದು. ಅತ್ತೆ, ಅದೇನು ಮಾಡ್ತಾರೋ ಮಾಡಲಿ, ನಾನು ನೋಡ್ತೀನಿ. ನಾನೇ ಸ್ವಲ್ಪ ಸಮಾಧಾನದಿಂದ ವಿಷಯ ಬಗೆಹರಿಸಬೇಕಾಗಿತ್ತು. ಮನೆ ಹಿರಿಯನಾಗಿ ನಾನೇ ದುಡುಕಬಾರ್ದಾಗಿತ್ತು. ಅಪ್ಪ, ನಿನ್ನ ಅಕೌಂಟಿಂದ ಅವಳು ದುಡ್ಡು ತೆಗೆದಿದ್ದು ನಿಜ ತಾನೆ? ನಿನ್ನ ಸಹಿ ಫೋರ್ಜರಿ ಮಾಡಿದ್ದು ನಿಜ ತಾನೆ? ಅಲ್ಲ, ಯಾರಾದರೂ ಅವ್ರ ಮನೆ ದುಡ್ಡನ್ನೇ ಹೇಳ್ದೆ ಕೇಳದೆ ತೆಗಿತಾರ? ಅವಳು ಮಾಡಿದ್ದು ತಪ್ಪು ತಾನೆ? ಹೌದು. ಆ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಸೊಸೆ ಬಂದು ದುಡ್ಡು ತೊಗೊಂಡು ಹೋದ್ರು ಅಂದಾಗ ನಾನು ಚಿತ್ರ ಅಂದ್ಕೊಂಡಿರಲಿಲ್ಲ. ಅರ್ಚನಾ ಅಂತ ತಿಳ್ಕೊಂಡು ಎಲ್ಲರೆದುರು ಕೂಗಾಡ್ಬಿಟ್ಟೆ. ಅವಳಿಗೆ ಬುದ್ಧಿ ಕಲಿಸೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಗಲಾಟೆ ಎಬ್ಬಿಸ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಚಿತ್ರ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಮನೆ ಒಳಗೆ ಕರೆದು ಕೇಳ್ತಾ ಇದ್ದೆ. ಎಲ್ಲ ನಮ್ಮ ಮನೆ ಒಳಗೆ ಬಗೆಹರಿತಾ ಇತ್ತು. ನಿನಗಂತೂ ಫೋನ್ ಮಾಡಿ ವಿಷಯನ ತಿಳಿಸ್ಬಾರ್ದಾಗಿತ್ತು. ಛೇ, ಎಂಥ ತಪ್ಪು ಮಾಡಿಬಿಟ್ಟೆ. ಈಗಲೂ ಏನೂ ಆಗಿಲ್ಲಪ್ಪ, ನೀನು ಸುಮ್ಮನಿರು. ಆಗೋದೆಲ್ಲ ಒಳ್ಳೇದೇ ಕಣ್ಕೋ. ಇನ್ನು ಮುಂದೆ ತೆಪ್ಪಗಿರ್ತಾಳೆ. ಹಾಗೆ ಅಂದ್ಕೊಂಡಿದ್ಯಾ ನೀನು? ಚಿತ್ರ ಹಠಮಾರಿ, ನಾಳೆ ಏನಾದರೂ ಮಾಡಿದ್ರೆ? ನಾನು 3 ಕೋಟಿ ತೆಗೆದಾಗಲೇ ಅವಳಿಗೆ ನನ್ನನ್ನು ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅವಳ ಕೆಪಾಸಿಟಿ ಏನು ಅಂತ ನೀನು ಅರ್ಥ ಮಾಡ್ಕೊ.
ಅವಳಿಗೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅವಳನ್ನ ಹೇಗೆ ಪಳಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಚಿಂತೆ ಮಾಡಬೇಡ, ಕುಡಿ. ಆದರೂ ಗುರು ಅವಳಿಗೆ ನನ್ನ ಶಕ್ತಿ ಏನು ಅಂತ ಚೆನ್ನಾಗಿ ಗೊತ್ತು. ಆ ಹೆದರಿಕೆನೂ ಅವಳಿಗಿದೆ. ನೀನು ಭಯ ಪಡಬೇಡ, ಜಮಾಯಿಸು. ಏನಾಗಿದೆ ನಿಮಗೆ? ಕಲ್ಪನಾ, ಏನಾಯ್ತು? ಹಾಲು ಹೋಗ್ತಾ ಇತ್ತು, ಆರಿಸಿದ್ದೀನಿ. ಏನ್ ಚಿಂತೆ ಮಾಡ್ತಿದ್ಯಾ? ಸಂತೋಷ ಪಡ್ಬೇಕಾದ ಸಮಯದಲ್ಲಿ ಏನೇ ಯೋಚನೆ ನಿನ್ಗೆ? ಏನಾಯ್ತು ಅಂತ ಹೇಳ್ಬಾರ್ದೇನೆ? ಈ ಮನೇಲಿ ಆಗ್ತಾ ಇರೋ ಗಲಾಟೆಗಳನ್ನ ನೋಡಿದ್ರೆ ಎಲ್ಲ ನನ್ನಿಂದ ಅಂತ ಅನಿಸ್ತಾ ಇದೆ ಅತ್ತೆ. ನಿನ್ನಿಂದನಾ? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ಯಾ? ನಿನ್ನಿಂದ ಏನಾಗ್ತಿದೆ? ಇಲ್ಲ ಅತ್ತೆ, ನಾನು ಬರೋಕ್ಕೆ ಮುಂಚೆ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ. ನಾನು ಈ ಮನೆ ಕಾಲಿಟ್ಟಾಗಿಂದ ನೀವು ಎಲ್ಲರ ನೆಮ್ಮದಿನೂ ಹಾಳಾಯ್ತು ಅತ್ತೆ. ನನಗಂತೂ ದಿನ ಆಗ್ತಾ ಇರೋ ಗಲಾಟೆಗಳನ್ನ ನೋಡಿದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನಿಸ್ತಾ ಇದೆ ಅತ್ತೆ. ಸಾಕು, ಸುಮ್ಮನಿದೆ. ಇಲ್ಲದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ಚಿತ್ರ ಗಲಾಟೆಗೆ ನೀನು ಹೇಗೆ ಕಾರಣ ಆಗ್ತೀಯಾ? ಗೊತ್ತಿಲ್ಲ ಅತ್ತೆ, ನನಗೇನು ಗೊತ್ತಾಗ್ತಾ ಇಲ್ಲ. ನೋಡು, ನಿಂಗೆ ಈ ಮನೆ ಗಲಾಟೆ ನೋಡಿ ನೋಡಿ ತಲೆ ಚಿಟ್ಟಿಡ್ದು ಹೋಗಿರ್ಬೇಕು. ಅದಕ್ಕೆ ನೀನು ಹರಿ ಎಲ್ಲಾದ್ರೂ 4 ದಿನ ಹೋಗಿದ್ದು ಬನ್ನಿ ಅಂತ ವ್ಯವಸ್ಥೆ ಮಾಡಿರೋದು. ಹೋಗು, ರೆಡಿಯಾಗ. ಬೇಡ ಅತ್ತೆ, ನನಗೆ ಯಾಕೋ ಹೋಗೋ ಮನಸ್ಸಿಲ್ಲ. ನೀನಾಗ್ಲಿ ಬೇರೆ ಯಾರ್ದಾಗ್ಲಿ ಮಾತು ಕೇಳೋ ಸ್ಥಿತಿಲಿ ನಾವಿಲ್ಲ. ಹೇಳ್ದಷ್ಟು ಮಾಡು, ಹೋಗು, ಬೇಗ ರೆಡಿಯಾಗು. ಎಲ್ಲ ರೆಡಿ ತಾನೆ? ಇವತ್ತೇ ಹೊರಡ್ತಾರೆ. ಸಂಜೆ ಅಷ್ಟರೊಳಗೆ ಗೆಸ್ಟ್ ಹೌಸಲ್ಲಿ ಇರ್ತಾರೆ. ಯಾವುದಕ್ಕೂ ಕಡಿಮೆ ಆಗಬಾರ್ದು ಮತ್ತೆ. ಸರಿ. ರುಕ್ಮಿಣಿ, ಬಂದೇರಿ. ಇನ್ನೂ ರೆಡಿ ಆಗಿಲ್ವಾ ನಿನ್ನ ಮಗ ಸೊಸೆ? ಅವ್ರು ಬ್ಯಾಗ್ ಎಲ್ಲ ಕಾರಿಗೆ ಹಾಕ್ಸಿದಾಯ್ತು. ಬರ್ತಿದ್ದಾರೆ ರೆಡಿ ಆಗಿದ್ದಾರೆ. ಅಮ್ಮಿ ಅವ್ರು ಕರ್ಕೊಂಡ್ ಬಂದ್ರ. ಅಮ್ಮಿ ಬಂದ. ಸಾಕು, ಬಾರ. ಬಾ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಬಾರ್ದು. ಆಯ್ತು, ಕೇಳಲ್ಲ. ನೀನೇ ಹೇಳು, ನಾವೀಗ ಎಲ್ಲಿಗೆ ಹೋಗ್ತೀವಿ? ರುಕ್ಮಿಣಿ, ಒಂದು ನಿಮಿಷ ರೀ. ನೋಡು ಹರಿ, ನೀನು ಕಲ್ಪನೆ ಇಬ್ಬರೇ ಹೋಗ್ತಾ ಇದ್ದೀರಾ. ಕಲ್ಪನೆ ಹೇಳ್ದ ಕೇಳಬೇಕು, ಅವಳ ಮಾತು ಮೀರಬಾರ್ದು. ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಅವಳ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಮಾಡಲ್ಲ. ಅಪ್ಪ, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ರುಕ್ಮಿಣಿ, ನೀನ್ ಒಂದು ನಿಮಿಷ ಹೇಳ್ತೀನಿ ರೀ. ಚಾರ್ಮಾಡಿ ಘಾಟ್ ಅಂತ ದೊಡ್ಡ ಬೆಟ್ಟ ಇದೆ. ಅಲ್ಲೊಂದು ಮನೇನೂ ಇದೆ. ಅಲ್ಲಿ ನೀನು ಕಲ್ಪನೆ ಇಬ್ಬರೇ 4 ದಿವಸ ಇದ್ದು ಬರ್ತೀರಾ. ಹರಿ, ಅಲ್ಲಿ ಮರದ ಮೇಲೆ ಮನೆ ಇದೆ. ಮರದ ಮೇಲೆ ಮನೆ. ನೋಡು, ನೀನು ಕಲ್ಪನಾ ಇಬ್ರೆ
ನಮ್ಗೆ ಅಲ್ಲಿ ಊಟ ತಿಂಡಿ ಅದನ್ನೇ ಹೇಳಿದ್ದು ಕಣೋ, ಎಲ್ಲ ಕೊಡ್ತಾರೆ. ಕಲ್ಪನಾ ಹೇಳ್ದಾಗ ಕೇಳಬೇಕು, ಅರ್ಥ ಆಯ್ತಾ? ಕಲ್ಪನಾ, ಅಲ್ಲಿ ಮರದ ಮೇಲೆ ಮನೆ ಇದೆಯಲ್ಲ, ಅಲ್ಲಿಂದ ನೀನು ಕೋತಿ ತರ ಜಿಗಿಬೇಡ, ನಿನ್ ಕಾಲು ಮುರಿದೋಗ್ಬಿಡುತ್ತೆ. ನೀನ್ ಹೇಳು ಅಮ್ಮ, ನೀನ್ ಹೇಳ. ಅಯ್ಯೋ ಸುಮ್ಮನಿರೋ. ಕಲ್ಪನಾ, ನೀನು ಹಿಂಗೆ ಸಪ್ಪಗಿರ್ಬಾರ್ದು ಕಂದ, ನಗ್ನಗ್ತಾ ಹೋಗ್ಬೇಕು. ನಮ್ಗೆ ಯಾವ ಕೆರೆನೂ ಇಲ್ಲ. ಗಳಿಗೆ ಹತ್ತು ಬಿಟ್ಟಿದ್ದೀನು. ನೀನು ನನ್ನ ಮರದ ಮೇಲೆ ಕೂರಿಸ್ತೀನಿ ಅಂದ್ಯಲ್ಲ, ಅದಕ್ಕೆ ಖುಷಿ ಆಯ್ತು, ನಿನ್ನ ಎತ್ತು ಬಿಟ್ಟೆ. ಹಾಗೆ ಕಲ್ಪನ್ನು ಆ ಮರದ ಮನೆ ಮೇಲಿಂದ ಬಿಸಾಕ್ಬಿಡ್ಬೇಡ ಮತ್ತೆ. ಅಯ್ಯೋ ಹರಿ ಹರಿ ಹರಿ, ಈಗಷ್ಟೇ ಹೇಳಿದೆ, ಹೇಳಿದಾಗ ಕೇಳಬೇಕು ಅಂತ. ಹಾಂ ನಿಂತ್ಕೋ, ನಮಸ್ಕಾರ ಮಾಡಿ. ನೀ ದೂರಿಲ್ಲ ಕಲ್ಪನಾ, ನೀನೇನು ಚಿಂತೆ ಮಾಡಬೇಡ. ನೋಡು, ವರ್ಷದ ಒಳಗೆ ಈ ಮನೆಗೆ ಮಗು ಬರಬೇಕು. ಇವಳಿಗೆ ಮಗು ಹುಟ್ಟಿದ್ರೆ ಮೊದಲು ಎತ್ಕೊಳ್ಳೋದು ನಾನೇ. ಅಯ್ಯಪ್ಪ ಚಿನ್ನ ಹಂಗೆ ಮಾಡಬೇಡ್ವೋ. ನೋಡು, ಯಾರ ಶಾಪನ್ನು ನಿನಗೆ ತಟ್ಟಲ್ಲ. ನಾಳೆ ಬೆಳಗ್ಗೆನೆ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿಸಿ ಚಾಪ ಗೀಪ ಇದ್ರೆ ಪರಿಹಾರ ಆಗ್ಬಿಡುತ್ತೆ. 4 ದಿನ ಸಂತೋಷವಾಗಿದ್ದು ಬನ್ನಿ. ಅಪ್ಪ, ನಿನ್ನ ನಮಸ್ಕಾರ ಮಾಡ್ತೀನಿ. ಅಯ್ಯೋ ಸವ್ವಾಸ ಬೇಡ, ನೀನು ದೂರದ್ದು ಅಲ್ಲಿ. ಸರಿ ಹೊರಡಿ. ಬಾ ಕಲ್ಪನಾ, ಬಾಯ್. ದೀರ್ಘ ಸುಮಂಗಲಿ ಭವ. ಸುಮಂಗಲಿ ಅಂತ ಸುಮಂಗಲಿ, ಆಹಾ, ಅರ್ಹತೆ ಇಲ್ಲದೆ ಇರೋಳಿಗೆ ಯೋಗ್ಯತೆ ಇಲ್ಲದೆ ಇರೋ ಅತ್ತೆ ಮಾವನ ಆಶೀರ್ವಾದ. ದೀರ್ಘ ಸುಮಂಗಲಿ ಭವ. ಏಯ್ ಕಲ್ಪನಾ, ಸುಮಂಗಲಿ ಆಗಿರ್ತೀಯ ನೀನು? ಆಗು, ಎಷ್ಟು ದಿನ ಆಗಿರ್ತೀಯ? ಸಾಯೋ ತನಕ? ಅಂದರೆ ನಿನಗೆ ಮುತ್ತೈದೆ ಸಾವು. ಅದು ಖಂಡಿತ ನಿನಗೆ ಸಿಕ್ಕೇ ಸಿಗುತ್ತೆ ಕಣೆ. ಆದಷ್ಟು ಬೇಗ ಮಗು ಆಗಬೇಕಾ? ಯಾಕೆ? ನನ್ನ ಹೊಟ್ಟೆ ಒರೆಸಿ ನನ್ನನ್ನು ಈ ಮನೆಯಿಂದ ಓಡಿಸೋಕ? ನೀನು ಬದುಕಿದ್ರೆ ತಾನೇ ನಿನಗೆ ಮಗು ಆಗೋದು, ನನ್ನ ಹೊಟ್ಟೆ ಒರೆಯೋದು, ನಾನು ಈ ಮನೆ ಬಿಡೋದು. ಇನ್ನೂ ನಿನಗೆ ಹೆಚ್ಚು ದಿನ ಉಳಿದಿಲ್ಲ, ಕೆಲವೇ ಗಂಟೆಗಳು ಮಾತ್ರ ಉಳಿದಿದೆ ಕಣೆ. ನಿನ್ನ ಕತೆ ಮುಗೀತು ಕಲ್ಪನಾ, ನಾನೇ ಮುಗಿಸ್ತೀನಿ. ಮೊನ್ನೆಯಿಂದಾನು ಹೋಗ್ತೀನಿ ಅಂತ ಒಂದೇ ಸಮಯ ರಗಳೆ ಮಾಡ್ತಾನೆ ಇದೆಯಾ ಮಂಜುಳಾ? ಅದೇನು ಅವಸರ ನಿನಗೆ? ಇದು ನಿನ್ನ ಮನೆ ಅಲ್ವಾ ಮಂಜುಳಾ? ಬರೀ ಅಪ್ಪ ಅಮ್ಮ ಅಂತ ಕರೆದ್ಬಿಟ್ರೆ ಸಾಕ? ನಾವು ಅಂದ್ಕೊಳ್ಳೋದಲ್ಲ, ನೀನು ಮಗಳು ಅಂತ ಅಂದ್ಕೊಂಡು ಸಲಿಗೆಯಿಂದ ಈ ಮನೇಲಿ ಇರಬೇಕು. ಮಗಳು ಅನ್ಕೊಂಡೇ ಇದ್ದೀನಲ್ಲ, ಇದಕ್ಕಿಂತ ಹೆಚ್ಚಿನ ಗೌರವ ಪ್ರೀತಿ ನನಗಿನ್ಯಾರು ಕೊಡ್ತಾರೆ ಹೇಳಿ? ನೋಡು, ನಿನ್ನ ಮಗಳು ಇಲ್ಲಿದ್ದಾಳಲ್ವಾ, ನೀನು ಅವಳ ಜೊತೆಲೇ ಇರ್ತೀಯಾ ಅಂದರೆ ಅದರ ಅಗತ್ಯ ಇಲ್ಲ ಅಂತ ನನಗೆ 2 ದಿನದಲ್ಲೇ ಗೊತ್ತಾಗಿದೆ. ಅವಳು ನಿಜವಾಗ್ಲೂ ನಿಮ್ಮ ಮೊಮ್ಮಗಳೇ. ನೋಡು, ನಿನ್ನ ಪ್ರೀತಿಯಿಂದ ನಿನ್ನ ಮಗಳ ಜೊತೆ ಇಲ್ಲೇ ಇದ್ದುಬಿಡು. ಅಮ್ಮ ಇದ್ದಾಳೆ ಅಂದರೆ ಅವಳು ಎಷ್ಟು ಖುಷಿಯಾಗಿರ್ತಾಳೆ. ನೋಡು, 2 ದಿನದಲ್ಲಿ ಎಷ್ಟು ಬದಲಾಗಿದ್ದಾಳೆ. ನನಗಿನ್ನು ಅವಳು ಚಿಂತೆ ಇಲ್ಲ. ನಿಮ್ಮಿಬ್ಬರ ಜೊತೆ ಅವಳು ತುಂಬ ಒಳ್ಳೆ ಹುಡುಗಿಯಾಗಿ ಬೆಳೀತಾಳೆ. ನನ್ನನ್ನು ಅಮ್ಮ ಅಂತ ಪ್ರೀತಿಸಿದ್ರೆ ನನಗಷ್ಟೇ ಸಾಕು. ಅದೆಲ್ಲ ನಿನಗೆ ಯಾಕೆ? ನಾವು ಇದ್ದೀವಲ್ಲ. ಅದೊಂದೇ ಅಪ್ಪ ನನಗಿರೋ ಧೈರ್ಯ, ನಂಬಿಕೆ. ಆ ನಂಬಿಕೆ ಮೇಲೆ ನಾನು ಹೋಗ್ತಾ ಇರೋದು. ನನಗಿನ್ನು ನನ್ನ ಮಗಳ ಚಿಂತೆ ಇಲ್ಲ, ನನ್ನ ತಂಗಿ ಚಿಂತೆ. ಅಲ್ಲಿ ಅವಳೊಬ್ಳೇ ಇದ್ದಾಳೆ ಪಾಪ. ಸುತ್ತಮುತ್ತ ಶತ್ರುಗಳ ಕಾಟ ಅವಳಿಗೆ. 2 ದಿನದಿಂದ ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಜಗಳಕ್ಕೆ ಬರ್ತಾರೆ. ಅರ್ಚನನ್ ಜೊತೆ ನಾನಿದ್ರೆ ಅವಳಿಗೂ ಧೈರ್ಯ. ಈಗ ನನ್ನ ತಂಗಿ ಅರ್ಚನನ್ ಜೊತೆ ಇರೋದು ನನ್ನ ಧರ್ಮ. ನೋಡು, ಅವಳೇ ಫೋನ್ ಮಾಡಿದ್ದಾಳೆ. ಪುಟ್ಟ ನೋಡು, ಇಲ್ಲಿ ನಿನ್ನ ಅಕ್ಕ ಮಂಜುಳಾ ಹೋಗ್ತೀನಿ ಅಂತ ಹೊರಟು ನಿಂತಿದ್ದಾಳೆ.
ಮಂಜುಳಾ ಈಗ ಅಲ್ಲೇ ಇರ್ಲಿಯಪ್ಪ. ನಮ್ಮ ಕೆಲಸ ಆಗ್ಬೇಕಾದ್ರೆ ಅವಳಲ್ಲೇ ಇರಬೇಕು. ಹರಿಕಲ್ಪನಾ ಈಗ ತಾನೇ ಚಾರ್ಮಡಿ ಘಾಟ್ ಗೆಸ್ಟ್ ಹೌಸ್ಗೆ ಹೋದ್ರು. 4 ದಿನ ಅಲ್ಲೇ ಇರ್ತಾರಂತೆ. ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಅವಕಾಶ ಮತ್ತೆ ಸಿಗಲ್ಲ. ನೀನು ಅಲ್ಲಿರ್ತೀಯ ಅನ್ನೋದೇ ನಮಗೆ ಧೈರ್ಯ. ಇನ್ಮೇಲೆ ನಾನು ಅರ್ಚನನ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಲ್ಲ. ಅಮ್ಮ, ನನ್ನ ಮಗಳನ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಮಗಳನ್ನ ನಾನು ಕಾಪಾಡ್ತೀನಿ. ಅಲ್ಲ ಸೀತಾ, ಇವತ್ತು ಯಾವ ವಾರ ಹೇಳು? ಮಂಗಳವಾರ. ನೋಡು, ನಾವಿಬ್ಬರು ಮಂಜುಳನ ಮಗಳಂತ ಒಪ್ಕೊಂಡಿದ್ದೀವಿ, ಹೌದಾ? ಯಾರಾದರೂ ಮಗಳನ್ನ ಮನೆಯಿಂದ ಮಂಗಳವಾರ ಕಳಿಸ್ಕೊಡ್ತಾರಾ? ಹೇಳು, ಕಳಿಸ್ಕೊಡ್ತಾರ ಮಂಗಳವಾರ? ಅಯ್ಯೋ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ನೋಡು ಮಂಜುಳಾ, ತಿಪ್ಪರ್ಲಾಗ ಹಾಕಿದ್ರು ನಾನಿವತ್ತು ನಿನ್ನನ್ನು ಕಳಿಸ್ಕೊಡಲ್ಲ. ಹೋಗ್ತೀನಿ ಅಂತ ನೀನೇನಾದರೂ ಹಠ ಮಾಡಿದ್ರೆ ಖಂಡಿತ ಅದು ನಡೆಯಲ್ಲ. ಬ್ಯಾಗ್ ತೊಗೊಂಡು ಒಳಗಡೆ ಹೋಗು. ನಾನು ಅರ್ಚನಾಗೂ ಹೇಳಿದೆ, ಅವಳು ಹೇಳಿದ್ ನಾಳೆ ಕಳಿಸಿ ಅಂತ. ನಾಳೆ ಸಾಯಂಕಾಲ ನಾನೇ ನಿನ್ನನ್ನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ, ಸರಿನಾ? ಬ್ಯಾಗ್ ಒಳಗೆ ಹೋಗ್ಲಿ. ತಗೋ. ಏನು ಯೋಚನೆ ಮಾಡ್ತಿದ್ಯಾ? ನಿಂಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ಏನು? ನಾನು ಹೇಳಲ್ಲ, ನೀನೇ ಹೇಳು. ಬಜ್ಜಿನ? ಹೇ, ನಿಂಗೆ ಗೊತ್ತಾಗ್ಬಿಡ್ತಾ? ತಗೋ. ನಂಗೆ ಬೇಡ ಹರಿ. ಯಾಕೆ ಕಲ್ಪನಾ? ನಿಂಗೋಸ್ಕರ ಬಿಸಿ ಬಿಸಿ ಹಾಕ್ಸ್ಕೊಂಬಂದಿದ್ದೀನಿ, ತಗೋ. ಬೇಡ ಹರಿ. ನೀನು ತಗೊಳ್ಳೇಬೇಕು, ನಿಂಗೆ ಅಂತ ತಂದಿದ್ದೀನಿ. ಬೇಡ ಅಂದ್ರೆ ಬೇಡ ಕಣ. ಚೆನ್ನಾಗಿದೆ ಗೊತ್ತಾ? ತಗೋ ಕಲ್ಪನಾ, ನಿಂಗೋಸ್ಕರ ತಂದಿದ್ದೀನಿ. ಬೇಡ ಹರಿ. ಯಾಕೆ ಬೇಜಾರ? ನೀನ್ ಜೊತೆಲಿರ್ಬೇಕಾದ್ರೆ ನನಗೆ ಯಾಕೆ ಬೇಜಾರು ಹೇಳು? ಇಲ್ಲ ಹರಿ. ನಂಗೆ ಗೊತ್ತು, ನಾನು ಅರ್ಚನನ ಮನೆಗೆ ಹೋಗಿ ತಿಂಡಿ ತಿಂದೆ ಅಂತ ಬೇಜಾರಲ್ವಾ?